ಎಂತದೆ ಅಷ್ಟೊತ್ತಿಂದ ಅಲ್ಲೇ ಇಣಕ್ಕೆ ನೋಡ್ತಾ ಇದ್ದೀಯಲ್ಲ? ಯಾರು ಯಾರು ಬಂದ್ರ ಎಂತ ಮಾತಾಡ್ತದನ್ನು ನೋಡೋದು? ಯಾರ ಬಂದ್ರನೆ? ಯಾರು ಪ್ರಭಾಕರನ್ ಹೆಂಡ್ತಿ ಬಂತ? ಬಂದ್ರೆ ನಮ್ಮ ಮನೇಲಿಲ್ಲ ಅಂತ ಹೇಳು. ನಿನ್ನೆ ಕತ್ಲಿಗೆ ಅವ್ರ ಮನೆಗೆ ಬರಲ್ಲ ಅಂತ ಹೇಳು. ಎಲ್ಲಿಗೆ ಹೋಗ್ಯಾರೆ ಕೇಂದ್ರ? ಬೆಂಗಳೂರಿಗೆ ಹೋಗ್ಯಾರೆ ಅಂತ ಹೇಳು. ಬರೋದು 15 ದಿವಸ ಆಗ್ತದೆ ಅಂತ ಹೇಳೆ. ಹೇಳಿದ ಕೇಳಿಸ್ತಾ ಇದೆಯೇನೆ? ಹಾಂ ಹ್ಞೂ ಅನ್ನಲ್ಲ. ಅದು ನಿನ್ನ ಬಾಯಿಗೇನು ಕಡುಬು ತುರ್ಕಿಂಡಿಯೇನೆ? ಯಾರು ಬರ್ತಾ ಇದ್ದಾರೆ? ಎಂತ ನೋಡ್ತಿದ್ದೀಯ? ಹೆಂಗೆ ಕಡೆಯಿಂದ ಜಾಡ್ಸು ಒದ್ರೆ ಮುಕ್ಕರ್ಸ್ಕೊಂಡು ಬಿದ್ದಿರ್ಬೇಕು. ಹೋದ. ಎಂತಕ್ಕೆ ಇಷ್ಟೊತ್ತು ನಿಂತ್ಕೊಂಡಿದ್ದ? ಹೋಗಿ ಗೇಟ್ ದಾಟ ತನಕನೂ ಡೌಟೇ. ಹೋದ. ಇಲ್ಲಪ್ಪ, ಹುಚ್ಚಿಗಿಚ್ಚಿ ಹಿಡಿತ ಎಂತ ಅಂತ ನೋಡೋದ? ಇಲ್ಲಿ ತನಕ ಹಿಡಿಲ್ಲ, ಹುಚ್ಚು ಹಿಡಿಲ್ಲ. ಏನೋ ಮಗ ಒಂದು ಕೈಗೆ ಬಂದಿದ್ದಕ್ಕೆ ಹಂಗೆ ಬದುಕಿಂಡೇನೆ. ಇನ್ನು ಇದೇ ಥರ ಆತ ಇದ್ರೆ ಹುಚ್ಚು ಹಿಡಿತದೆ. ಹುಚ್ಚ ಹಿಡಿಯೋ ಸಹಿ ಏನ ಎಂತ ಮಾತಾಡ್ತಿದ್ದೀಯ? ಅಲ್ಲಷ್ಟೊತ್ತಿಂದ ಇಣಕ್ಕೆ ನೋಡ್ತಿದ್ದಲ್ಲ, ಯಾರು ಬಂದಾರ ಅಂತ ಕೇಳಿದ್ರೆ ಮಾತಾಡಲ್ಲ. ಮತ್ತೆ ಎಂತ ಅಂತ ನೋಡೋದ? ನಿನ್ನಷ್ಟಕ್ಕೆ ನೀನು ಎಂತ ನೋಡ್ತಿದ್ದೆ ಅಲ್ಲೇ? ಯಾರು ಬರ್ತಾರನಂತ ನೋಡಿದ್ದಲ್ಲ ನಾನು, ಚೋಟು ಹೋದ್ನೂ ನೋಡಿದ್ದು. ಓಹೋ ಹೋ 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 ಹೋ, ಮಗ ಹೋಗದ್ನ ಏನು ರಾಜ್ಕುಮಾರ ಹೋತ ಅದನಲ್ಲ, ಅದನ್ನು ನೋಡ್ತಾ ನಿಂತಿದ್ದೇನ. ನಂಗೆ ರಾಜ್ಕುಮಾರ್ನೇ ಅವ, ನಿಮಗೆ ಎಂಥದ ಗೊತ್ತಿಲ್ಲ. ನಂಗೆ ರಾಜ್ಕುಮಾರ್ನೇ ಬೆಳೆಸ್ಬೇಕಿತ್ತು. ಅದೇ ಥರ ನಮ್ಮ ಯೋಗ್ಯತೆಯಲ್ಲಿ ಅದು ಇಲ್ಲಲ್ಲ. ಹೆಂಗೆ ಸಾಧಾರಣ ನಂಗೆ ಬೆಳೆದೇನ ಅವನೇ ಸಾಕೊಂಡು ನಮ್ಮನ್ನು ಸಾಕ್ತಾ ಅದನ್ನು ಈ ವಯಸ್ಸಿಗೆಯ. ತಲೆಯೆಲ್ಲ ಮಾತಾಡಬೇಡ. ನಾವು ಒಳಗೆ ಮುಲ್ಕೊಂಡಿರ್ತೀನಿ. ಆ ಪ್ರಭಾಕರನ್ ಹೆಂಡ್ತಿ ಬರ್ತದೇನೋ, ಬಂದ್ರೆ ಮನೇಲಿ ಇಲ್ಲ ಅಂತ ಹೇಳ. ಒಂಚೂರು ಹೆರ್ಗೆ ಹೋಗಲ್ಲ, ನಾನು ಮೆಟ್ಟ ಬಾಗಿಲಲ್ಲೇ ಇಟ್ಟಿರ್ಬೇಕು. ಅದನ್ನು ತೆಗೆದು ಬದಿ ಇಟ್ಟು ಬಂದು ಒಳಗೆ ಆ ಮನೇಲಿ ಇಲ್ಲ ಅಂತ ಹೇಳಬೇಕು. ಮಾತ್ರ ಹೇಳಿನೇ ನಿತ್ಯ ಇದ್ದೀಯಲ್ಲ, ಹೇಳಿದ ಕೇಳಿಸಲ್ಲನೆ. ಬತ್ತ ಭಾಳ ಒಂಥರ ಆತಿದ್ದೀಯ. ಏನು ಮಗ ದೊಡ್ಡ ಆತ ಬಂದ, ನಾನು ನಿನ್ನ ಯಾರು ಹೇಳರಿಲ್ಲ ಕೇಳರಿಲ್ಲ ಅಂತನ? ಸುಮ್ಮನೆ ನಿಂತ್ಕೊಳ್ರಿ ಸಾಕು. ಮಗ ದೊಡ್ಡ ಆಗೇನೆ ಅಂತ ನಾನು ಯಾಕೆ ಅಂದ್ಕೋಬೇಕು? ದೊಡ್ಡ ಆಗ ಮಕ್ಕಳು ಆತನೇ ಇರ್ತವೆ. ನಂಗೆ ಹೇಳಕ್ಕೆ ಯಾರು ಬೇಡಪ್ಪ, ನಾನೇ ಸಾಕು. ಏನು ಹೆದರ್ಸ್ತಿದ್ದೀರಾ? ಹೊರಗೆ ಹೋಗಿ ಮೆಟ್ಟು ತೆಗೆದು ಕದ್ದಿಡ್ಬೇಕಂತೆ. ಮನೆಗೆ ಯಾರು ಬಂದರೆ ಇಲ್ಲ ಅಂತ ಹೇಳ್ಬೇಕಂತೆ. ಎಂತಕ್ಕೆ ಹೇಳ್ಬೇಕು? ಎಂತಕ್ಕೆ ಮನೇಲಿ ಇಲ್ಲ ಅಂತ ಎಂತಕ್ಕೆ ಹೇಳ್ಬೇಕು? ಮನೇಲಿ ಇರೋ ಮನುಷ್ಯರನ್ನ ನಿಮ್ಮ ಜೀವಮಾನ ಪೂರ್ತಿ ಇದೆ ಆತ. ಅಲ್ಲಿ ಬಿದ್ದಲ್ಲೇ ಇದ್ದಿದ್ರೆ ಅಲ್ಲೇ ಅನ್ನ ಹಾಕಿ ಹೆಂಗಾರು ಇರ್ಬೋದಿತ್ತು. ಮತ್ತೆ ಎದ್ದು ಓಡಾಡೋಕೆ ಶುರು ಮಾಡಿದ್ದೆ ದೊಡ್ಡ ಗೋಳಾಗಿ ಹೋತಲ್ಲ. ಇದನ್ನು ಕೇಳಕ್ಕೆ ಅಂತಾನೆ ಚೋಟು ಹೋದ್ನನು ಅಂಥೇಳಿ ನಾನು ನೋಡ್ತಾ ನಿಂತಿದ್ದು. ಅವ ಏನಾರು ಇದ್ದ ಅಂದ್ರೆ ಮತ್ತೆ ಗಲಾಟೆ ಸುಮ್ಮನೆ ದೊಡ್ಡ ಆಗ್ತದೆ. ಯಾಕೆ ಅಂಥೇಳಿ ನಾವು ಹೋದ್ಮೇಲೆ ಕೇಳ್ತಾ ಇದ್ದೀನಿ. ಯಾಕೆ ಪ್ರಭಾಕರನ್ ಹೆಂಡತಿ ಬಂದರೆ ನಾನು ನೀವಿಲ್ಲಿಲ್ಲ ಅಂತ ಎಂತ ಕೇಳಬೇಕು? ಏನು ಮಾಡಿರಿ? ಏನು ದೋಚಿಗೆ ಬಂದಿರಿ ಅವ್ರ ಮನೆಯಿಂದ? ಏನು ದನಿ ಭಾಳ ಜೋರಾತ ಅದೇ? ಏನು ಹೆದರ್ಸ್ತಿದ್ದೀಯಾ? ಅದು ಎಂಥದಾರು ಆಗ್ತದೆ. ನಾ ಹೇಳ್ದಷ್ಟು ಕೆಲಸ ಮಾಡು. ಇನ್ನೂ ನನ್ನ ದನಿ ಎತ್ತರ ಆಗದೆ ಇದ್ದರೆ ನನ್ನ ಜೀವನ ಅಂತೂ ಹಾಳಾಗೋತು. ನನ್ನ ಮಗನ್ನು ತೆಗಿತೀರಿ ನೀವು. ಅವನು ಎಲ್ಲೂ ತಲೆ ಎತ್ಕೊಂಡು ತಿರುಗದೆ ಇದ್ದಂಗೆ ಆಗ್ತದೆ. ಎಂತಕ್ಕೆ ಹೇಳಿ? ನೀವು ಹೇಳಿ ಬಿಡಿ. ನಾನು ಪ್ರಭಾಕರನ್ ಹೆಂಡತಿ ಬಂದರೆ ನೀವು ಮನೇಲಿ ಇಲ್ಲ ಅಂತ ಯಾವ ಕಾರಣಕ್ಕೂ ಹೇಳಲ್ಲ ನಾನು. ನೀವು ಬೇಕಾದ್ರೆ ನನ್ನ ಇಲ್ಲೇ ಹೊಡೆದು ಕೊಂದರೂ ಸಹಿಯೇ. ನೋಡು, ಅದೇನೋ ತಲೆ ಕೆಟ್ಟು ಹಿಂಗ್ಸು ಏನೇನೋ ಹೇಳ್ತದೆ. ಅದಕ್ಕೆ ಬೇಡ ಅಂತ ಹೇಳಿ ಅದ್ರ ಸವಾಸ ಬೇಡ. ಯಾರು ಮಾತಾಡ್ತಿರ್ತಾರೆ ಅಂಥೇಳಿ ಬಂದರೆ ಮನೇಲಿ ಇಲ್ಲ ಅಂತ ಹೇಳು ಅಂದಿದ್ದು. ನೀ ಅದಕ್ಕೊಂದು ದೊಡ್ಡ ಕತೆ ಏನು ಕಟ್ಟಬೇಡ. ನಾನೇನು ಅದಕ್ಕೆ ದುಡ್ಡು ಕೊಡೋದಿಲ್ಲ, ಕಾಸು ಕೊಡೋದಿಲ್ಲ. ಸುಮ್ಮನೆ ಇದ್ದುಬಿಡು, ಹೇಳ್ದಷ್ಟು ಕೆಲಸ ಮಾಡು. ತಲೆ ಕೆಟ್ಟದೆ. ಅದು ನಿಮ್ಮ ಹುಟ್ಟು ಗುಣ ಅಲ್ಲನ. ಕಟ್ಕೊಂಡು ಹೆಂಡತಿಗೆ ಹುಚ್ಚಿಡ್ತದೆ ಅಂತ ಹೇಳಿದ್ರೆ ನೀವು ಇನ್ನು ಯಾರಿಗೆ ಬಿಡ್ತೀರಿ? ಯಾಕೆ ತಲೆ ಕೆಡ್ತದೆ ಅದಕ್ಕೆ? ಊರಲ್ಲಿದ್ದರೆ ಯಾರಿಗೂ ಅದಕ್ಕೆ ತಲೆ ಕೆಟ್ಟದೆ ಅಂತ ಅನ್ಸಲ್ಲ. ನಿಮಗೊಬ್ರಿಗೆ ಯಾಕೆ ಅನಿಸ್ತದೆ ಹಂಗೆ? ದುಡ್ಡು ಕಾಸಿನ ಸುದ್ದಿ ನಾನೇನು ಹೇಳಿರ್ಲಲ್ಲ. ನೀವೇ ಹೇಳ್ತಿದ್ದೀರಿ ದುಡ್ಡು ಕಾಸು ನಾನೇನು ಅದಕ್ಕೆ ಕೊಡೋದು ಬೇಡ ಅಂತೇಳಿ. ನಿಮಗೆ ನಾಚಿಕೆ ಆಗಲ್ಲನ್ರಿ? ನಾಚಿಕೆ ಆಗಲ್ಲ ನಿಮಗೆ? ಆ ಹೆಂಗಸಿನ ಹತ್ರ ದೋಚ್ಕೊಂಡು ತಿಂತಿದ್ದೀರಲ್ಲ,
ಅದ್ರ ಬದಲು ಎಲ್ಲರೂ ಹೋಗಿ ಒಂದು 2 ಹೆಡಿಗೆ ಮಣ್ಣು ಹೊತ್ತು ಬರ್ಬೋದಲ್ಲ. ಏನು ಕೆಲಸಕ್ಕೆ ಒಂದು ಆಳಿಗೆ 600-700 ರೂಪಾಯಿ ಸಂಬಳ ಅದೆಯಂತೆ. ಮೈ ಬಗ್ಸಿ ದುಡಿದ್ರೆ ಏನಾಗ್ತದೆ? ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಅಲ್ಲೇ ದುಡಿದ್ರೂ ದುಡಿಬೋದಲ್ಲ ನಿಮ್ಮ ತೋಟದಲ್ಲಿ. ಮುಚ್ಚೆ ಬಾಯಿ. ತೋಟ ಗದ್ದೆ ಎಲ್ಲರೂ ಅಲ್ಲಿ ಅತ್ಲಾಗ ಅಪ್ಪ ಅಮ್ಮನ ಮೊಮ್ಮಗು ಕೊಟ್ಟಾರೆ, ನೀನು ಇಲ್ಲಿ ವಹಿವಾಟು ಪೂರ್ತಿ ಮಗು ಕೊಟ್ಕೊಂಡು ನನ್ನ ಹತ್ರ ಬಂದು ಕೇಳ್ತಿದ್ದೀಯಾ? ನನ್ನ ಖರ್ಚಿಗೆ ದುಡ್ಡು ಬೇಕಿತ್ತು, ಎಲ್ಲಿಗೆ ಹೋಗ್ಬೇಕಿತ್ತು ನಾನು? ಹಿಂಗಿದ್ದೆ ಏನಾರು ವ್ಯವಹಾರ ಮಾಡಬೇಕು. ಎಂತ ಖರ್ಚು ಅಂತ ನಿಮಗೆ? ಮನೆಗೆ ಯಾರಿಗೆ ಮೆಡಿಸಿನ್ ಆಯ್ತು ಸಾಮಾನಾಯ್ತು ಏನು ಬೇಕಿದ್ರು ಅವು ತತ್ತಾ ಇದ್ದಾನೆ. ಅಲ್ಲಿ ಅಜ್ಜ ಅಜ್ಜಿಗೂ ಪೂರ್ತಿ ಅವನೇ ನೋಡ್ಕಿತಾ ಇದ್ದಾನೆ. ನಿಮಗೆ ಮತ್ತೆಂತ ಖರ್ಚು ನಿಮಗೆ? ಎಂಥ ಖರ್ಚು ಅಂದರೆ ಗಂಡಸು ನಾನು, ನಿನ್ನಂಗೆ ಹಿಂಗ್ಸಲ್ಲ. ಮನೆ ಒಳಗೆ ಕುತ್ಕೊಂಡಿರೋಕ್ಕೆ 4 ಕಡೆ ಹೋಗ್ಬೇಕಾಗ್ತದೆ, ಬರ್ಬೇಕಾಗ್ತದೆ, ಬೇಕಾಗ್ತದೆ ದುಡ್ಡು. ಜೋಬಲ್ಲಿ ದುಡ್ಡು ಇಲ್ಲದೆ ಹಂಗೆ ಹೋಗೋಕ್ಕಾಗ್ತದಾ? ಓ ಹೌದಾ, ಗಂಡ್ಸ ನೀವು? ಜೋಬಲ್ಲಿ ದುಡ್ಡು ಇಟ್ಕೊಳಕ್ಕೆ ಮಾತ್ರ ಗಂಡ್ಸ? ಆ ದುಡ್ಡು ಸಂಪಾದನೆ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ನಿಮಗೆ? ಹೆಂಗಸ್ರ ಥರ ಮನೆ ಒಳಗೆ ಕೂರಕ್ಕಾಗಲ್ಲಂತೆ. ನಾನು ಗಂಡ್ಸ? ಚಿಪ್ಸ್ ಮನೆಯಲ್ಲಿ ಮಾಡಿ ಹೊರಗಡೆ ತಗೊಂಡೋಗಿ ವ್ಯಾಪಾರ ಮಾಡಿ ದುಡ್ಡು ತಂದು ಸಂಸಾರ ನಿಭಾಯಿಸಿದ್ದಲ್ಲ, ಅವಾಗ ನಾನು ಗಂಡ್ಸಾಗಿದ್ನ ಹೆಂಗ್ಸಾಗಿದ್ನ? ನಿಮ್ಮಂಗೆ ಯಾರಿಗೂ ಮೋಸ ವಂಚನೆ ಮಾಡಲ ನಾನು. ಜೋಬಲ್ಲಿ ದುಡ್ಡಿರ್ಬೇಕಾಗ್ತದೆ ಅಂತ ನಾಚಿ ಆಗಲ್ಲನ್ರಿ ನಿಮಗೆ? ಜೋಬಲ್ಲಿ ದುಡ್ಡಿರ್ಬೇಕು ಅಂತ ಗೊತ್ತಾಗ್ತದೆ, ಅದನ್ನು ಹೆಂಗೆ ಸಂಪಾದನೆ ಮಾಡಬೇಕು ಅಂತ ಗೊತ್ತಾಗಲ್ಲ. ನ್ಯಾಯವಾಗಿ ದುಡಿಮೆ ಮಾಡಿದ್ರೆ ಎಷ್ಟು ದಾರಿ ಇದೆ. ಎಲ್ಲಿ ಹೋದ್ರೂ ಬರೀ ಮೋಸ, ಬರೀ ವಂಚನೆ. ಆ ಹೆಂಗಸಿನ ಹತ್ರ ದೋಚ್ಕೊಂಡು ತಿಂತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ಲನ್ರಿ? ಏಯ್, ಬಾಯಿಗೆ ಬಂದಂಗೆ ಮಾತಾಡಬೇಡ. ನಾ ಎಲ್ಲಿ ಹೇಳಿದೆ ಈಗ? ಅದ್ರ ಹತ್ರ ಎಂತ ತಗೊಂಡಿನಿ? 1 ರೂಪಾಯಿ ತಗೊಂಡ್ಲ ಅದ್ರ ಹತ್ರ ನಾನು? ಎಲ್ಲಿ ಬಂದು ಬೇಕಾದ್ರೆ ನಿತ್ಯ ಹೇಳ್ತೀನಿ ನಾನು. ಯಾರು ಹೇಳಿದೆ? ಏನು ನಿನ್ನ ಮಗ ಹೇಳಿದ್ನೇನೋ ಅಲ್ಲ? ಅವ ಹೇಳಿದ್ನು ನಂಬು ನೀನು, ನಾನು ಹೇಳೋದು ಯಾರನ್ನೂ ನಂಬೇಡ. ನಂಬಂತ ಮಾತು ನೀವು ಹೇಳಲ್ಲ, ಅದಕ್ಕೆ ನಂಬಲ್ಲ. ನನ್ನ ಮಗ ಹೇಳಿದ್ದಲ್ಲ ಇದನ್ನ, ಪ್ರಭಾಕರನ್ ಹೆಂಡತಿನೇ ಹೇಳಿದ್ದು. ಯಾಕೆ? ಅದು ಮನೆ ಒಳಗೆ ಅದೇ ಅಂತ ಗೊತ್ತಾದ ಕೂಡಲೇ ಕದ್ದಡ್ಕಿಣಕ್ಕೆ ಗೊತ್ತಾಯ್ತು ನಿಮಗೆ. ಅದು ಹೇಳಿದ ಮಾತು ಕೇಳಿಸ್ಕೊಂಡ್ಲಾ? ಮಾತು ಕೇಳಿಸ್ಕೊಂಡ್ಲಂದ್ರೆ ನೀವು ಹೊಸ್ದಾಗಿ ಕೇಳ್ತಿದ್ದೀರಲ್ಲ ನನ್ನ ಹತ್ರ. 1 ರೂಪಾಯಿ ದುಡ್ಡು ನಾನು ಅದ್ರ ಹತ್ರ ಇಸ್ಕೊಂಡ್ಲಾ ಅಂತ ಎಷ್ಟು ಸಲೀಸಿ ಹೇಳ್ತಿದ್ದೀರಿ. ಅಲ್ಲಿ ಎಷ್ಟು ಬುದ್ಧಿವಂತಿಕೆಯಲ್ಲಿ ಉತ್ತರ ಕೊಡ್ತೀರಿ ಅಲ್ಲ ನೀವು. ಈ ಬುದ್ಧಿವಂತಿಕೆನ ಬೇರೆ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ, ಹೆಂಗಾರು ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡ್ಬೋದು. ದುಡ್ಡು ಇಸ್ಕೊಂಡ್ಲ ನೀವು ಅದ್ರ ಹತ್ರ? ನನಗೂ ಗೊತ್ತು. ಅಡಿಕೆ ತೊಗೊಂಡು ಹೋಗಿದ್ರಂತಲ್ಲ ಅವ್ರ ಮನೆಯಿಂದ, ವಾಪಸ್ 1 ರೂಪಾಯಿ ಕೊಡ್ಲಂತಲ್ಲ, ಏನು ಮಾಡಿದ್ರೆ? ಎಲ್ಲೋ ಮೊಳಗಿ ಕೊಡಿಸ್ತೀನಿ ಅಂದಿದ್ರಂತೆ, ಯಾವುದು ಇಲ್ಲ ಅಂತ ಕೈ ಚೆಲ್ಕೆ ಕೂತಿರಂತೆ. ಎಂತಕ್ಕೆ ಯಾಕೆ ಅದಕ್ಕೆ ಆ ಥರ ಆಸೆ ತೋರಿಸಿ ಮೋಸ ಮಾಡಿದ್ರೆ? ಏಯ್, ತಲೆಯೆಲ್ಲ ಮಾತಾಡಬೇಡ. ಯಾರು ಹೇಳಿದ್ ನಿಂಗೆ ಇದನ್ನು? ಅಡಿಕೆ ಏನು ಅದು ಪುಕ್ಸಟೆ ಕೊಡಲ? ಅದ್ರ ಮನೆಯಿಂದ ಏನು ಇದಲ್ಲ, ಕದ್ದು ಕೊಟ್ಟಿದ್ದದು. ಕೊಡೋಷ್ಟು ದುಡ್ಡು ಕೊಟ್ಟೀನಿ. ಅಡಿಕೆ ಎಷ್ಟು ಕೊಟ್ಟಿದ್ದೋ ಅಷ್ಟು ಕೊಟ್ಟಿನಿ. ಅದಕ್ಕಿಂತ ಹೆಚ್ಚು ಕೊಡು ಅಂದ್ರೆ ನಾ ಎಲ್ಲಿಂದ ಕೊಡಲಿ? ಕದ್ದು ಕೊಡ್ತೋ ಹೆಂಗೆ ಕೊಡ್ತೋ? ಅಡಿಕೆ ಅದ್ರ ಮನೆದು ಹೌದಲ್ಲ, ನೀವು ಯಾಕೆ ತಗೊಂಡಿದ್ರಿ ಅದನ್ನು? ನೀವು ಯಾಕ್ರಿ ತಗೊಂಡ್ರಿ? ಅದು ಯಾರಿಗಾರು ಬೇಕಂತ ಕಂಡ್ರೆ ಕೊಟ್ಕೋತಿತ್ತು, ಇಲ್ಲಿ ಮನೆಯಲ್ಲೇ ಇರ್ತಿತ್ತು, ಏನೋ ಒಂದು ಆಗೋತಿತ್ತು. ನೀವೆಂತ ಕಿಸ್ಕೊಂಡ್ರಿ? ಎಂತಕ್ಕೆ ಅಂದರೆ ಆ ಥರ ಬಿಸ್ನೆಸ್ ಎಷ್ಟು ಜನ ಮಾಡಲ್ಲ? ಒಬ್ರು ಕೈಲಿಂದ ಅಡಿಕೆ ತಗೊಂಡೋಗಿ ಮತ್ತೊಬ್ರಿಗೆ ಕೊಡ್ತಾರೆ, ಲಾಭ ಮಾಡ್ಕಿತಾರೆ. ಈಗ ಒಂದಕ್ಕೆ 2 ರೇಟ್ ಹಾಕಿ ಕೊಡಬೇಕು ನೀವು ಅಡಿಕೆ ದುಡ್ಡು ವಾಪಸ್ಸು ಅಂತ ಹೇಳಿದ್ರೆ, ಈಗ 8 kg ಕೊಟ್ಕೊಂಡು 10 kg ಕೊಟ್ಟಿದ್ದೆ ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋದು ನಾನು? ಈ ತಲೆ ಮೊದಲೇ ಇರಬೇಕಿತ್ತು. ಹಿಂಗಿದ ವ್ಯವಹಾರ ಮಾಡ್ಬೇಕಾರೆ ಮುಂಚೆ ಇರಬೇಕಿತ್ತು. ಹೇಳ್ದ ಚೋಟು ಬಂದು ಹೇಳ್ದ ಅವ್ರ ಮನೆಯಿಂದ ಅಡಿಕೆ ತಗೊಂಡು ಹೋಗ್ತಿದ್ದಾರೆ ಅಂತ. ಲೇದ ಅಂದ್ರೆ ಯಾವತ್ತ ನಾ ತಗೊಂಡೇ ಹೋಗ್ಲಾ ಅಂದ್ರೆ ಈಗ ಹೆಂಗೆ ಬಾಯ್ ಬಿಡ್ತಿದ್ದೀರಿ ಅಡಿಕೆ ತಗೊಂಡು ಹೋಗಿದ್ದೆ ಅಂತ? ವ್ಯಾಪಾರ ಮಾಡೋದೇ ಆಗಿದ್ರೆ ರಾಜಾರೋಷವಾಗಿ ತಗೊಂಡು ಹೋಗ್ಬೋದಿತ್ತಲ್ಲ, ಕದ್ದಾಗಿ ತಗೊಂಡು ಹೋಗ್ತಿದ್ರಿ ಕಳ್ರಂಗೆ. ಏನು ಕಳ್ರು ಅಂಥೇಳಿ ಭಾಳ ಮಾತಾಡ್ತಿದ್ದೀಯ. ನಾನು ಸುಮ್ಮನೆ ನಿಂತೀನಿ ಅಂತ ಹೇಳಿ ನಾಲ್ಗೆ ಭಾಳ ಉದ್ದ ಆಗ್ತದೆ ಅಲ್ಲನ? ಅಲ್ಲೇ ನಿಂತ್ಕೊಂಡು ಮಾತಾಡಿ, ಹೆಜ್ಜೆ ಕಿತ್ತಿಟ್ರೆ ಹುಷಾರಿಟ್ಕೋಬೇಕಾಗಿತ್ತ. ಏನ ಹೊಡೆದು ಬಡ್ದು ಹೆದರ್ಸೋಣ ಮೊದ್ಲಿನ ಹಂಗೆ ಅಂತ ಮಾಡಿರಾ? ಅವಾಗ ಸುಮ್ಮನಿದ್ದೆ ಅಂದ್ರೆ ಈಗ ಸುಮ್ಮನಿರಲ್ಲ ನಾನು.